ಫೈನಲಿ ವೀಕೆಂಡ್ ಬಂತು. ವರ್ಕಿಂಗ್ ಮಾಮ್ ಲೈಫ್ ಅಂದರೆ ಫುಲ್ಲಿ ಬ್ಯುಸಿ ಇರ್ತೀವಿ ಆಫೀಸಲ್ಲಿ, ಮನೆ, ಕಿಡ್ಸು, ಲಿಟ್ರಲಿ ಟೈಮೇ ಸಿಗಲ್ಲ. ಸೊ ಇವತ್ತು ನಾನು ಮತ್ತು ನಮ್ಮ ಹಸ್ಬೆಂಡು ಸ್ವಲ್ಪ ಔಟಿಂಗಿಗೆ ಅಂತ ಹೊರಗೆ ಹೋಗಿದ್ವಿ, ಬೇಸಿಕಲಿ ಶಾಪಿಂಗ್ ಅಂತ ಹೇಳಿ. ಯೂಶ್ವಲಿ ನಾವು ಕಾರಲ್ಲಿ ಹೋಗ್ತೇವೆ, ಬಟ್ ಇವತ್ತು ನಾವು ಇಬ್ಬರು ಬೈಕ್ ತೊಗೊಂಡು ಹೊರಗಡೆ ಹೋಗಿದ್ವಿ. ವೀಕೆಂಡಲ್ಲಿ ಹಸ್ಬೆಂಡ್ ಜೊತೆ ಬೈಕ್ ರೋಡ್ ಹೋಗೋದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯೂಶ್ವಲಿ ನಾನು ಲಾಸ್ಟ್ 1 ಮಂತ್ಲಿಂದ ನಮ್ಮ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಿದ್ದೆ, ಯಾಕಂದರೆ ಅವ್ರು ವೀಕೆಂಡ್ ತುಂಬ ಶೆಡ್ಯೂಲ್ ಬ್ಯುಸಿ ಇದ್ದರು. ಸೊ ಈ ವೀಕೆಂಡು ಹಾಗೆ ಹೀಗೆ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ, ಶಾಪಿಂಗೂ ಆಗುತ್ತೆ, ಹೊರಗಿಂದ ಊಟನೂ ತಿನ್ನಂಗೆ ಆಗುತ್ತೆ ಅಂತ ಹೋಗಿದ್ವಿ. ನಾವು ಜಯನಗರಿಗೆ ಬಂದಿದ್ವಿ. 1 2 3 ಶಾಪಲ್ಲಿ ನನಗೆ ಚೆನ್ನಾಗಿ ಅನ್ನಿಸ್ತು. ಏನೇನು ಚೆನ್ನಾಗಿ ಅನ್ನಿಸ್ತು ಅದೆಲ್ಲ ಶಾಪಿಂಗ್ ಮಾಡಿದೆ. ಯೂಶ್ವಲಿ ಶಾಪಿಂಗ್ ಅಂದರೆ ಮಕ್ಕಳದ್ದೇ ಮಾಡ್ತೀವಿ, ಬಟ್ ಇವತ್ತು ನನಗೋಸ್ಕರ ನಾನು ಡ್ರೆಸ್ ತೊಗೊಳಕ್ಕೆ ಬಂದಿದ್ದೀನಿ. ಇವತ್ತಿನ ನನ್ನ ಶಾಪಿಂಗ್ ಪಾರ್ಟ್ನರ್ ನಮ್ಮ ಹಸ್ಬೆಂಡು ನನಗೆ ಪ್ರಾಪರಾಗಿ ಕಮೆಂಟ್ ಕೊಡ್ತಿದ್ರು, ಚೆನ್ನಾಗಿ ಕಾಣ್ತಿದೆ, ಚೆನ್ನಾಗಿಲ್ಲ ಅಂತ. ಯಸ್, ಐ ಡು ಅಪ್ರಿಷಿಯೇಟ್ ಅವರ ಚಾಯ್ಸ್ ಅನ್ಬೋದು. ನಂಗೆ ಲಾಸ್ಟ್ ಟೈಮ್ ತಾಜಾ ತಿಂಡಿಯಲ್ಲಿ ಊಟ ಮಾಡಬೇಕಂತ ಇತ್ತು, ಬಟ್ ಆಗಿರಲಿಲ್ಲ. ಸೊ ದಿಸ್ ಟೈಮ್ ನಾವು ಟೈಮ್ ಮ್ಯಾನೇಜ್ ಮಾಡಿ ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಮನೆಗೆ ಹೊರಟ್ವಿ. ಮನೆಗೆ ಬಂದ ತಕ್ಷಣ ನಮ್ಮ ಸಿದ್ದಿ ತುಂಬಾ ಖುಷಿಯಾಗ್ಬಿಟ್ಟಿದ್ಲು ನನ್ನ ರಿಟರ್ನ್ ನೋಡಿ. ಅಮ್ಮ ಲಾಸ್ಟ್ ವೀಕೆ ಸ್ವಲ್ಪ ಗಿಫ್ಟ್ ಕಳಿಸಿದ್ಲು, ಬಟ್ ಡ್ಯೂ ಟು ಹ್ಯಾಕ್ಟಿಕ್ ಶೆಡ್ಯೂಲ್ ನನಗೆ ಅನ್ಪ್ಯಾಕ್ ಮಾಡೋಕ್ಕಾಗಿರಲಿಲ್ಲ. ಸೊ ಯೂಶ್ವಲಿ ಅಮ್ಮ ಊರ್ಲಿಂದ ಯಾರೋ ಬರ್ತಾರೆ ಅಂದರೆ ಅವಳು ಕಲೆಕ್ಟ್ ಮಾಡಿಬಿಟ್ಟಿರ್ತಾಳೆ, ಸೊ ಪೂಜಾ ಕೊಡಿ ಅಂತ ಹೇಳಿ. ಆಬ್ವಿಯಸ್ಲಿ ಅವ್ರ ಮಾಮ್ಸು, ನಾವು ದೊಡ್ಡವರಾದರೂ ಸುಧಾ ಅವ್ರಿಗೆ ಚಿಕ್ಕವರೇ, ಹಾಗಾಗಿ ಯಾವಾಗಲೂ ಏನಾದರೂ ಕಳಿಸ್ತಿರ್ತಾಳೆ, ತಾನು ಬಂದರೂ ಸುಧಾ ಇಟ್ಕೊಂಡು ಬಂದಿರ್ತಾಳೆ. ಲೈಕ್ ಈ ವಿಡಿಯೋಲಿ ನೀವು ನೋಡ್ಬೋದು, ಕೃಷ್ಣನ ಸಿಂಹಾಸನ ಆಗಲಿ ಅಥವಾ ಹ್ಯಾಂಗಿಂಗ್ ಆಗಲಿ, ಟೋಪಿ ಆಗಲಿ. ಯೂಶ್ವಲಿ ಕೃಷ್ಣನ ಡ್ರೆಸ್ ತುಂಬಾ ಕ್ಯೂಟಾಗಿತ್ತು, ಅವ್ನ ಕಿರೀಟನೂ ಕ್ಯೂಟಾಗಿತ್ತು. ಸೊ ನಾನು ಡಿಸೈಡ್ ಮಾಡಿದೆ ಕೃಷ್ಣ ಜನ್ಮಾಷ್ಟಮಿ ಬಂದರೆ ಇದೆಲ್ಲ ಹಾಕಿ ಒಂದು ವೀಡಿಯೋನು ಮಾಡ್ತೀನಿ ಅಂತ ಹೇಳಿ. ಒಂದು ಮಾತ್ರ ಕಾಮನ್ ಇರುತ್ತೆ ನಮ್ಮ ವೀಕೆಂಡಲ್ಲಿ, ದ್ಯಾಟ್ ಈಸ್ ಬೇಸಿಕಲಿ ವಾಕಿಂಗ್. ದಟ್ ಈಸ್ ಮಚ್ ನೀಡೆಡ್ ಅನ್ಬೋದು. ಯಾಕಂದರೆ ನಾವು ಇಬ್ಬರು ಏನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ ಸಂಡೇ ಈವ್ನಿಂಗು ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಅಂದರೆ ನಮಗಷ್ಟೇ ಅಲ್ಲ, ನಮ್ಮ ಮಕ್ಳಿಗೂ ರಿಫ್ರೆಶ್ಮೆಂಟ್ ಇರ್ಬೋದು. ಈ ಟೈಮ್ ನಮಗೆ ಒಂದು ಪಾರ್ಕು ಎಕ್ಸ್ಪ್ಲೋರ್ ಮಾಡಿದ್ವಿ, ಬರ್ತಾ ಹಾಗೆ ನೋಡಿದ್ವಿ ಪಿಜ್ಜಾ ಸ್ಟಾಲ್ ಇತ್ತು. ಸೊ ಸ್ವಲ್ಪ ಪಿಜ್ಜಾನು ತಿನ್ಕೊಂಡು ಮನೆಗೆ ಬಂದ್ವಿ. ಓಕೆ ಗಾಯ್ಸ್, ಇದು ನನ್ನ ಸ್ಮಾಲ್ ವೀಕೆಂಡ್ ವ್ಲಾಗು. ವರ್ಕಿಂಗ್ ಮಾಮ್ ಲೈಫಲ್ಲಿ ಬ್ಯುಸಿ ಇರ್ತೀವಿ, ಹೀಗೆ ಸ್ಮಾಲ್ ಹ್ಯಾಪಿ ಮೂಮೆಂಟ್ಸು ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ಅ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.